ವೀಕ್ಷಕರೇ, ಮದುವೆಯ ನಂತರ ಆಧಾರ್ ಕಾರ್ಡ್ ನಲ್ಲಿ ತಂದೆ ಹೆಸರು ಬದಲು ಗಂಡನ ಹೆಸರನ್ನು ಈ ರೀತಿ ಬದಲಾಯಿಸಬಹುದು. ಸ್ನೇಹಿತರೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಮುಂಬರುವ ಎಲ್ಲಾ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ತಂದೆಯ ಹೆಸರಿನ ಬದಲು ನಿಮ್ಮ ಗಂಡನ ಹೆಸರನ್ನು ನವೀಕರಿಸಲು ನೀವು ಬಯಸಿದರೆ ಮೊದಲು ನೀವು ಗೂಗಲ್ ನಲ್ಲಿ SSUP ಎಂದು ಹುಡುಕಬೇಕು. ಇದರ ನಂತರ ಬರುವ ಮೊದಲ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಇದರ ನಂತರ ನೀವು ನಿಮ್ಮ ಆಧಾರ್ ಕಾರ್ಡ್ ಬಳಸಿ ಲಾಗಿನ್ ಆಗಬೇಕಾಗುತ್ತದೆ. ಇದಕ್ಕಾಗಿ ಆಧಾರ್ ಗೆ ಲಿಂಕ್ ಮಾಡಲಾದ ಸಂಖ್ಯೆಗೆ OTP ಬರುತ್ತದೆ. ಹೌದು ಸ್ನೇಹಿತರೆ, ಮದುವೆಯ ನಂತರ ಹೆಸರು ಮತ್ತು ಸಂಬಂಧವನ್ನು ಮಾತ್ರವಲ್ಲದೆ ಅನೇಕ ಸರ್ಕಾರಿ ದಾಖಲೆಗಳನ್ನು ಸಹ ಬದಲಾಯಿಸಬೇಕಾಗುತ್ತದೆ. ಆ ಸರ್ಕಾರಿ ದಾಖಲೆಗಳಲ್ಲಿ ಒಂದು ಆಧಾರ್ ಕಾರ್ಡ್. ಇದರಲ್ಲಿ ಯಾವುದೇ ಮಹಿಳೆ ಮದುವೆಯ ನಂತರ ತನ್ನ ತಂದೆಯ ಹೆಸರಿನ ಬದಲಿಗೆ ಗಂಡನ ಹೆಸರನ್ನು ನವೀಕರಿಸಬೇಕಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಈ ಕೆಲಸಕ್ಕಾಗಿ ಆಧಾರ್ ಕೇಂದ್ರಕ್ಕೆ ಹೋಗಬೇಕು ಎಂದು ಯೋಚಿಸುತ್ತಿದ್ದರೆ ಇಲ್ಲ, 2025ರಲ್ಲಿ ಅದು ಅಗತ್ಯವಿಲ್ಲ. ಈಗ ಕೇವಲ ಒಂದು ಸರ್ಕಾರಿ ಅಪ್ಲಿಕೇಶನ್ ನ ಸಹಾಯದಿಂದ ನೀವು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಗಂಡ ಅಥವಾ ತಂದೆಯ ಹೆಸರನ್ನು ನವೀಕರಿಸಬಹುದು ಅಥವಾ ಸರಿಪಡಿಸಬಹುದು. ಇದು ಹೇಗೆ ಎಂಬುದನ್ನು ತಿಳಿಯೋಣ. ತಂದೆಯ ಹೆಸರಿನ ಬದಲು ಗಂಡನ ಹೆಸರನ್ನು ನವೀಕರಿಸುವುದು ಅಗತ್ಯವೇ? ಮದುವೆಯ ನಂತರ ತಂದೆಯ ಹೆಸರಿನ ಬದಲು ಗಂಡನ ಹೆಸರನ್ನು ನವೀಕರಿಸಬೇಕು ಎಂಬ ನಿಯಮವಿಲ್ಲ. ಒಬ್ಬ ವ್ಯಕ್ತಿಯು ತನ್ನ ಆಧಾರ್ ನಲ್ಲಿ ತಂದೆಯ ಹೆಸರು ಬೇಕೋ ಅಥವಾ ಗಂಡನ ಹೆಸರು ಬೇಕೋ ಅದು ಸಂಪೂರ್ಣವಾಗಿ ಅವರ ವೈಯಕ್ತಿಕ ಆಯ್ಕೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಹೆಸರು, ವಿಳಾಸ, ಹುಟ್ಟಿದ ದಿನಾಂಕ ಮತ್ತು ಲಿಂಗದಂತಹ ಮಾಹಿತಿಯನ್ನು ಆಧಾರ್ ಕಾರ್ಡ್ ನಲ್ಲಿ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ. ಯಾವುದೇ ಆಧಾರ್ ಕಾರ್ಡ್ ಹೊಂದಿರುವ ನಿಖರವಾಗಿ ಮತ್ತು ಸರಿಯಾಗಿರುವುದು ಮುಖ್ಯ. ಆದಾಗ್ಯೂ ನೀವು ನಿರ್ದಿಷ್ಟ ಸರ್ಕಾರಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು, ವೀಸಾ ಅರ್ಜಿ ಸಲ್ಲಿಸುವುದು ಅಥವಾ ಪಾಸ್ಪೋರ್ಟ್ ಪಡೆಯುವುದು ಮುಂತಾದ ಯಾವುದೇ ಕೆಲಸವನ್ನು ಮಾಡಲು ಬಯಸಿದರೆ ಆಧಾರ್ ನಲ್ಲಿ ಗಂಡನ ಹೆಸರನ್ನು ಹೊಂದಿರುವುದು ಉಪಯುಕ್ತವಾಗಿದೆ. ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ತಂದೆಯ ಹೆಸರಿನ ಬದಲು ನಿಮ್ಮ ಗಂಡನ ಹೆಸರನ್ನು ನವೀಕರಿಸಲು ನೀವು ಬಯಸಿದರೆ ಮೊದಲು ನೀವು ಗೂಗಲ್ ನಲ್ಲಿ SSUP ಎಂದು ಹುಡುಕಬೇಕು. ಇದರ ನಂತರ ಮೊದಲು ಬರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಇದರ ನಂತರ ನೀವು ನಿಮ್ಮ ಆಧಾರ್ ಕಾರ್ಡ್ ಬಳಸಿ ಲಾಗಿನ್ ಆಗಬೇಕಾಗುತ್ತದೆ. ಇದಕ್ಕಾಗಿ ಆಧಾರ್ ಗೆ ಲಿಂಕ್ ಮಾಡಲಾದ ಸಂಖ್ಯೆಗೆ OTP ಬರುತ್ತದೆ. ಇದಾದ ನಂತರ ನೀವು ವಿಳಾಸ ನವೀಕರಣ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನೀವು ಕುಟುಂಬ ಸದಸ್ಯ ಆಧಾರಿತ ವಿಳಾಸ ನವೀಕರಣ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನೀವು ನೀಡಿರುವ ಫಾರ್ಮ್ ಅನ್ನು ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಅವರ ಸಂಬಂಧ, ನಿಮ್ಮ ಆಧಾರ್ ನಲ್ಲಿ ನೀವು ಯಾರ ಹೆಸರನ್ನು ನವೀಕರಿಸಲು ಬಯಸುತ್ತೀರಿ ಮುಂತಾದ ಮಾಹಿತಿಯೊಂದಿಗೆ ಭರ್ತಿ ಮಾಡಬೇಕು. ಇದಲ್ಲದೆ ನೀವು ಸಂಬಂಧಪಟ್ಟ ವ್ಯಕ್ತಿಯೊಂದಿಗಿನ ನಿಮ್ಮ ಸಂಬಂಧವನ್ನು ತೋರಿಸುವ ದಾಖಲೆಯನ್ನು ಸಹ ಅಪ್ಲೋಡ್ ಮಾಡಬೇಕಾಗುತ್ತದೆ. ಗಂಡನಾಗಿದ್ದರೆ ಮದುವೆ ಪ್ರಮಾಣ ಪತ್ರ ಅಪ್ಲೋಡ್ ಮಾಡಬೇಕು. ಇದರ ನಂತರ ನೀವು 50 ರು ಶುಲ್ಕವನ್ನು ಪಾವತಿಸುವ ಮೂಲಕ ನಿಮ್ಮ ವಿನಂತಿಯನ್ನು ಸಲ್ಲಿಸಲು ಸಾಧ್ಯವಾಗುತ್ತದೆ. ನೀವು ಈ ಪಾವತಿಯನ್ನು UPI ಮೂಲಕವೂ ಮಾಡಬಹುದು. ಇದರ ನಂತರ ನಿಮಗೆ SRN ಸಂಖ್ಯೆಯನ್ನು ನೀಡುವ ರಸೀದಿ ಸಿಗುತ್ತದೆ. ಮುಂದಿನ ಹಂತಗಳಿಗಾಗಿ ಈ ಸಂಖ್ಯೆಯನ್ನು ಗಮನಿಸಿ. ಈ ಹಂತದ ನಂತರ ಕಾರ್ಯ ಪೂರ್ಣಗೊಳ್ಳುತ್ತದೆ. ಈಗ ನೀವು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಯಾರ ಹೆಸರನ್ನು ನವೀಕರಿಸಲು ಬಯಸುತ್ತೀರಿ ಎಂಬುದನ್ನು SSUP ಗಾಗಿ ಹುಡುಕಿದ ನಂತರ ಬರುವ ಲಿಂಕ್ ನಲ್ಲಿ ಅವರ ಆಧಾರ್ ಸಂಖ್ಯೆ ಮತ್ತು OTP ಸಹಾಯದಿಂದ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ವಿಳಾಸ ನವೀಕರಣ ಮೇಲೆ ಕ್ಲಿಕ್ ಮಾಡಿ ಮತ್ತು ಕುಟುಂಬ ಸದಸ್ಯ ಮುಖ್ಯಸ್ಥ ಆಧಾರಿತ ವಿಳಾಸ ನವೀಕರಣ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಇದರ ನಂತರ ನೀವು ಮೊದಲು ಪಡೆದ SRN ಸಂಖ್ಯೆಯನ್ನು ನಮೂದಿಸಿ ಮತ್ತು ಸ್ವೀಕರಿಸಿ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಿಮ್ಮ ಆಧಾರ್ ಅನ್ನು ಮುಂದಿನ 30 ದಿನಗಳಲ್ಲಿ ನವೀಕರಿಸಲಾಗುತ್ತದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್. ಮುಂದಿನ ಅಪ್ಡೇಟ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.